ಮನೆ ಮಂದಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಿದ್ರೆ ಸರ್ ಹುಟ್ಟುದಬ್ಬ ಸರ್ ಇವತ್ತು ಅರ್ಚನೆ ಮಾಡೋಣ ಅಂತ ಇದೆ ಸರ್. ನಾನು 10 ಗಂಟೆ ಹೋಗಿ ಅರ್ಚನೆ ಮಾಡೋಣ ಅಂತ ಇದೆ, ಕೇಕ್ ಕಟ್ ಮಾಡ್ಬೇಕಂತ ಇದ್ದೆ. ಏನು ಸರ್ ಇದು ಹೇಳಿ? ನಿನ್ನೆ 9:50 ಹೋದ್ರು 10 ಗಂಟೆ 10 ಕಾಲ್ಗೇನೋ ತೆಗೆದ್ರಂತೆ. ಹೆಂಗೆ ಸರ್ ಫೈರ್ ಅಷ್ಟು 20 ಜನ ಕೆಲಸ ಮಾಡಿ ನಮ್ಮ ಮಗಳು ಮಾತ್ರ ಹೆಂಗೆ ಸಿಕ್ಕಾಕೊಂಡ್ಲು ಸರ್? ಏನು ನ್ಯಾಯ ಅಲ್ವಾ ಸರ್ ಇದಕ್ಕೆ? ಕಂಪನಿ ಕಡೆಯಿಂದ ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಕಂಪನಿ ಕಡೆಯಿಂದ ಒಂದು ಫೋನು ಬಂದಿಲ್ಲ ಸರ್. ಹೆಂಗೆ ಸರ್ ಇದು? ಇನ್ನೂ ನಂಬಕೈತಲ್ಲ ಸರ್, ಮಗಳು ಇದ್ದಾರೆ ಅಂತ ತಿಳ್ಕೊಂಡಿದ್ದು. ಅದು ಎಲೆಕ್ಟ್ರಿಕ್ ಗಾಡಿ ಸರ್. ನಮ್ಮ ಮಗಳು CA ಓದ್ಬೇಕಂತಿದ್ಲು ಸರ್, ಆಡಿಟ್ರಾಗ ಓದ್ಲು. ಹ್ಞೂ ಸರ್, ನಮ್ಮ ಮಗಳು ಅವರೇ ಸರ್ ದೇವರು ನನಗೆ, ಅವರೇ ಸರ್ ನನಗೆ ದೇವರು. 2 ಗಂಡು 1 ಹೆಣ್ಣು ಸರ್. ಲಾಸ್ಟ್ ಮಗಳು ಸರ್ ಅವಳು. 97 ಹುಟ್ಟುದು ಸರ್. 97 20ನೇ ತಾರೀಕು 11ನೇ ತಿಂಗಳು ಸರ್. ಏನು ಸರ್ ಇದು ಹೇಳಿ? 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಹೋಗಿ 3 ವರ್ಷ ಆಯ್ತು ಸರ್. ಹೆಂಗ್ ಸರ್ ಆಗತ್ತೆ? ಹೆಂಗ್ ಸರ್ ಆಗತ್ತೆ ಅದು ಹೇಳಿ? ಅವ್ರು ಯಾರು ಫೋನ್ ಮಾಡಲಿಲ್ಲಲ್ಲ ಸರ್ ಕಂಪ್ನಿಯವರು. ನನಗೆ 6:30 ಕರೆಕ್ಟಾಗಿ ನಮ್ಮ ಫ್ರೆಂಡ್ 7 ಮಳೆ ಅಂತ ಇದ್ದಾರೆ, ಅವ್ರು ಫೋನ್ ಮಾಡಿದ್ರು ಸರ್. ಈ ಥರ ಪ್ರಿಯ ಕೆಲಸ ಮಾಡ್ತಾರಲ್ಲ, ಅಲ್ಲಿ ಏನೋ ಬೆಂಕಿ ಹಚ್ಕೊಬಿಟ್ಟಿದ್ದೆ, ಪ್ರಿಯ ಅಂತ ಹೇಳ್ತಾ ಇದ್ರು. ನೀನು ಓಡ್ಬಾ ಅಂದರು. ನಾನು ಆಟೋಲ್ಲಿ ಹೋದೆ ಸರ್ ನಾನು. ಆಮೇಲೆ ಪೊಲೀಸ್ ಸಾಹೇಬ್ರೆಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮ ಮಿಸ್ಸಸ್ನ ಕರ್ಕೊಂಡು ಹೋದ್ರು. ನಮ್ಮ ಮಿಸ್ಸಸ್ ಅವರು 2 ಕಾಲು ನೋವು ಸರ್, ಅದು ನಡೀಕಾಗಿಲ್ಲ ಸರ್, ಮೈ ಹುಷಾರಿಲ್ಲ ಸರ್. ಯಾರು ಮಾಡಲಿಲ್ಲ ಸರ್, ಯಾರು ಮಾಡಲಿಲ್ಲ. ಅದೇ ಸರ್ ಬೇಜಾರೈತೆ ಇದೆ ಸರ್. ಎಷ್ಟೊತ್ತಿಗೆ ಐತೆ ನನಗೆ, ಎಷ್ಟೊತ್ತಿಗೆ ಬೆಂಕಿ ಹಚ್ಕೊಬಿಡ್ತು ನಮಗೂ ಗೊತ್ತಿಲ್ಲ ಸರ್. ಎಷ್ಟೊತ್ತಿಗೆ ಬೆಂಕಿ ಹಚ್ಕೊಂತು, ಏನಾಯಿತು, ಯಾವ ಕಾರಣಕ್ಕೆ, ಇಲ್ಲ ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಇನ್ನೂ ಗೊತ್ತಾಗಿಲ್ಲ ಸರ್ ನನಗೆ. ಏನು ನಂಬಕೈತಲ್ಲ ಸರ್? ಸರ್ ಬಟ್ಟೆ ಎಲ್ಲ ತೊಗೊಂಡು ಸರ್ 15 ದಿನ ಮುಂಚೆ ತೊಗೊಂಡಿದ್ದು ಸರ್. 15 ದಿನ ಮುಂಚೆ ತೊಗೊಂಡು ನಾನು 1,000 ರೂಪಾಯಿ ಕೊಟ್ಟು ನಮ್ಮ ಕೇಕ್ ಕಟ್ ಮಾಡೋಕೆ ಇಟ್ಕೊಳ್ಳಮ್ಮ ನಾನು ಅಂದ್ಬಿಟ್ಟು ಹೇಳಿದೆ ಸರ್ ನಾನು. ಇವತ್ತು ಹೋಗಿ ಅರ್ಚನೆ ಮಾಡಬೇಕು. ಇವತ್ತಾಗಿದ್ದರೆ ನಾನು ಕೆಲಸ ಕಳಿಸ್ತಾ ಇಲ್ಲ ಸರ್. ನಾನು ಇವತ್ತಾಗಿದ್ದರೆ ಕೆಲಸ ಕಳಿಸ್ತಾ ಇಲ್ಲ ನಾನು. ಎಷ್ಟೇ ಮೈ ಹುಷಾರಿಲ್ಲ ಅಂದ್ರೂ ಕಿಲ್ಲಾಡಿ ಸರ್ ನಮ್ಮ ಮಗಳು. ಅವ್ರ ಅಣ್ಣನಿಗೆಲ್ಲ ಬುದ್ಧಿ ಹೇಳೋರು ಸರ್. ನಮ್ಮ ಮಗನು CA ಸರ್, ಎರಡನೇವನು CA. ಅವ್ರಿಗೆ ನಮ್ಮ ದೊಡ್ಡವ್ರಿಗೆ ಎಲ್ಲರಿಗೂ ಅವಳೇ ಸರ್ ಬುದ್ಧಿ ಹೇಳೋದು. ಏನು ಸರ್ ಇದು? ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮ ಹೆಲ್ತ್ ಮಿನಿಸ್ಟರ್ ಸಾಹೇಬ್ರು ಇದ್ದಾರೆ, ನಮ್ಮ PC ಮೋಹನ್ ಸಾಹೇಬ್ರು ಇದ್ದಾರೆ. ಅವ್ರ ಹತ್ರ ಮಾತಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ನನಗೆ ಯಾರಿಗೂ ಆಗ್ಬಾರ್ದು ಸರ್ ಈ ಥರ, ಯಾರಿಗೂ ಆಗಬಾರ್ದು ಈ ಥರ. ಏನು ಸರ್ ಇದು ಹೇಳಿ? ನೀವು ವಿಚಾರಿಸಿಲ್ಲ ಸರ್ ಅವ್ರನ್ನ ಹೋಗಿ? ಒಂದು ಸೇಫ್ಟಿ ಇಲ್ಲಂದ್ರೆ ಏನು ಸರ್ ಇದು? ಏನು ಸರ್ ಧರ್ಮನಾ ಸರ್ ಇದು? ನ್ಯಾಯ ಧರ್ಮ ಎಲ್ಲಿದೆ ಸರ್? ಏನು ಸರ್ ಚಿಕ್ಕ ಮಗಳು ಸರ್ ನಾನು ಊರಲ್ಲೆಲ್ಲ ಬೇಡ, ನಮ್ಮ ಮಗಳು ಇಲ್ಲೇ ಮದುವೆ ಮಾಡಬಹುದು ಅಂತ ತಿಳ್ಕೊಂಡಿದ್ದೆ ಸರ್ ನಾನು. ಏನು ಮಾತಾಡೋದ? ನಾನು ಬರ್ತಾ ಪಕ್ಕದ ಮನೆ ಹುಡುಗಿ ಚೆನ್ನಾಗಿ ಬರ್ತಾ ಇದ್ಲು, ಹೋಗ್ತಾ ಇದ್ಲು, ಚೆನ್ನಾಗಿ ಮಾತಾಡ್ತಾ ಇದ್ಲು. ಈ ಥರ ಆಗ್ಬಿಟ್ಟಿದ್ದಾಳಲ್ವಾ? ಕಡಪತಿ ಬಸ್ಲಮ್ಮನ ಕಡ ಸೇಫ್ಟಿ ಇಲ್ಲ ಅಂದರೆ ಈ ಥರ ಕೆಲಸ ಕಲಿಸಿದ ಜವಾಬ್ದಾರಿ ಇಲ್ಲ. ಓನರ್ ಇದ್ದಾರೆ ಅವರು ಅಕ್ಕ ತಂಗಿ ಮಕ್ಕಳು ಎತ್ತಿಲ್ವಾ? ಎಲ್ಲರೂ ಕಾಪಾಡಿಸಿದ್ದಾರೆ, ಆ ಹುಡುಗಿನ ಬಿಟ್ಟಿದ್ದಾರಲ್ವಾ? ಅವ್ರ